ಹಲೋ ಫ್ರೆಂಡ್ಸ್. ಇವತ್ತು ನಾನೊಂದು ಬಹಳ ಮುಖ್ಯವಾದದ್ದ ಒಂದು ವ್ಯಾಪಾರದ ತಂತ್ರವನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಮಗೆ ನೆನಪಿರ್ಬೋದು, ಸ್ಪಷ್ಟೀಕರಣ ಕೊಡೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಾನು ಮ್ಯಾಗಿಯನ್ನು ಹೈಪ್ ಮಾಡ್ತಾ ಇಲ್ಲ ಅಥವಾ ಮ್ಯಾಗಿ ಪ್ರಮೋಟ್ ಮಾಡ್ತಾ ಇಲ್ಲ. ಇದು ನನ್ನ ಗ್ರಾಹಕಳಾಗಿ ಅಥವಾ ವ್ಯಾಪಾರ ಅಧ್ಯಯನವನ್ನು ಮಾಡುವಂಥವಳಾಗಿ ನಾನು ಗ್ರಹಿಸಿರುವಂಥದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದೇನಂತಂದರೆ, ನೆಸ್ಲೆ ಅವರ ಈ ಮ್ಯಾಗಿ ಇದೆಯಲ್ಲ, ಇದರ ಟೇಸ್ಟು ಅದ್ಭುತ. ಇದರ ಜೊತೆಗೆ ಕಾಂಪಿಟೇಟರ್ ಆಗಿ ಸನ್‌ಫೀಸ್ಟ್ ಬಂತು, ಆಮೇಲೆ ಪತಂಜಲಿದು ಬಂತು, ಎಲ್ಲ ಬಂತು. ಆದರೆ ಅವ್ರದ್ದು ಯಾರದ್ದು ಈ ಲೆವೆಲ್ಲಿಗೆ ಟೇಸ್ಟ್ ಬರಲೇ ಇಲ್ಲ. ಆಮೇಲೆ 1 to 1 ನೂಡಲ್ಸ್ ಅಂತ ಬಂತು, ಎಲ್ಲ ಬಂತು. ಆದರೆ ಮ್ಯಾಗಿಯನ್ನು ಕಾಂಪೀಟ್ ಮಾಡೋದಕ್ಕೆ ಇವ್ರ ಯಾರ ಹತ್ರ ಸಾಧ್ಯ ಆಗಲಿಲ್ಲ. ಆಗ ಈ ವ್ಯಾಪಾರದ ಪ್ರತಿಸ್ಪರ್ಧಿಗಳು ಮಾಡಿದ ದೊಡ್ಡ ತಂತ್ರವೇ ಇದು. ಏನು? ಮೊಟ್ಟ ಮೊದಲನೇದಾಗಿ ಸೋಡಿಯಂ ಜಾಸ್ತಿ ಇರುತ್ತೆ, ಅಂದರೆ ನಿರ್ದಿಷ್ಟ ಮಾನದಂಡಕ್ಕಿಂತ ಹೆಚ್ಚು ಸೋಡಿಯಂ ಮ್ಯಾಗಿಯಲ್ಲಿರುತ್ತೆ ಅಂತ ಮೊಟ್ಟ ಮೊದಲ ಪ್ರಚಾರ ಮಾಡಲಾಯಿತು. ಅದು ಅಪಪ್ರಚಾರನೋ ಪ್ರಚಾರನೋ, ಒಟ್ಟಿನಲ್ಲಿ ಪ್ರಚಾರ ಮಾಡೋದಾಯಿತು. ನಂತರ ಇತ್ತೀಚೆಗೆ ಅದರಲ್ಲಿ ಹುಳ ಇರುತ್ತೆ ಅನ್ನೋದನ್ನು ಪ್ರಚಾರ ಮಾಡಲಾಯಿತು. ಅದಕ್ಕೋಸ್ಕರ ಇವತ್ತು ನೆಸ್ಲೆ ತನ್ನ ಸ್ಪಷ್ಟೀಕರಣವನ್ನು ನೀಡಿದೆ. ತಾನು ಅದಾಗಲೇ ಲ್ಯಾಬಿಗೆ ಕಳಿಸಿದ್ದೀವಿ, ಏನೂ ತೊಂದರೆ ಇಲ್ಲ ಅಂತ ರಿಪೋರ್ಟ್ ಬಂದಿದೆ. ಇದರಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ, ಆರೋಗ್ಯಕ್ಕೆ ತೊಂದರೆ ಇಲ್ಲ, ತಗೋಬೋದು, ಆಹಾರವಾಗಿ ತೆಗೆದುಕೊಳ್ಬೋದು ಅಂತ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ. ಈಗ ನನಗನ್ಸೋದೇನು ಗೊತ್ತಾ, ಈ ತರಹ ತಂತ್ರಗಳನ್ನು ನಾವು ಮಾಧ್ಯಮದವರು ತುಂಬ ಸರಿ ನೋಡ್ತೀವಿ. ಒಬ್ರಿಗೊಬ್ಬರಿಗೆ ಬೇಕಾದಂಥದ್ದನ್ನು ಹೇಳೋದು, ಅವ್ರ ಬಗ್ಗೆ ಅಲಿಗೇಷನನ್ನು ಬೇರೆ ರೀತಿಯಲ್ಲಿ ಪ್ಲ್ಯಾಂಟ್ ಮಾಡೋದು, ರಾಜಕಾರಣದಲ್ಲಿದೆ, ಮಾಧ್ಯಮದಲ್ಲಿದೆ, ವ್ಯಾಪಾರದಲ್ಲಿದೆ, ಎಲ್ಲ ಇದೆ. ಏನು ಗೊತ್ತಾ, ಅದು ನಮ್ಮ ಸ್ಪರ್ಧಿಗಳನ್ನು ನಾವು ನೈಜವಾಗಿ ಸ್ಪರ್ಧೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದಾಗ ಅವರ ಚಾರಿತ್ರ್ಯವನ್ನು ಅಥವಾ ಅವರ ಕಂಟೆಂಟನ್ನು ಅಥವಾ ಅವರ ಮೂಲ ದ್ರವ್ಯಕ್ಕೆ ಅಟ್ಯಾಕ್ ಮಾಡುವಂಥದ್ದು. ಇದು ಮನುಷ್ಯತ್ವಕ್ಕಾಗಲಿ, ಮಾನವೀಯ ನಡವಳಿಕೆಗಾಗಲಿ, ಅವರವರ ಆತ್ಮಸಾಕ್ಷಿಗಾಗಲಿ ಒಳ್ಳೆಯದಲ್ಲ. ನಿಜವಾದ ಸ್ಪರ್ಧೆ ಅಥವಾ ನಿಜವಾದ ಗೆಲುವು ಯಾವಾಗುತ್ತೆ ಅಂದರೆ, ಫುಲ್ ವಿಲ್ಲಲ್ಲಿ ನಾವು ಸರಿಯಾದ ರೀತಿ ಕೆಲಸ ಮಾಡಿದಾಗ ಅದು ಸ್ಪರ್ಧೆ ಆಗುತ್ತೆ. ಸರಿಯಾದ ರೀತಿಯ ಗೆಲುವು ಯಾವಾಗುತ್ತೆ ಅಂದರೆ, ಒಂದು ಆನರಬಲ್, ಒಂದು ಡಿಗ್ನಿಟಿ ಅಥವಾ ಒಂದು ಗೌರವಾನ್ವಿತ ಸೋಲು ಕೂಡ ತುಂಬ ಸರಿ ಗೆಲುವಾಗುತ್ತೆ. ಅದು ನಮ್ಮ ಪ್ರತಿಸ್ಪರ್ಧಿಗಳ ಶಕ್ತಿಯನ್ನು ಒಪ್ಪಿಕೊಳ್ಳುವುದು ಕೂಡ ಗೆಲುವಾಗುತ್ತೆ. ಏನಂತೀರಾ? ಹೌದು ಅಂತೀರಾ, ಇಲ್ಲ ಅಂತೀರಾ?